ಪ್ರಪಂಚದ ಅದ್ಭುತಗಳು, ಭಾರತದ ಅದ್ಭುತಗಳು ಹಾಗೂ ಕರ್ನಾಟಕದ ಅದ್ಭುತಗಳ ಬಗ್ಗೆ ನಮಗೆ ಗೊತ್ತು. ಇವತ್ತಿನ ನಮ್ಮ ಈ ಎಪಿಸೋಡ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿನ 7 ಅದ್ಭುತಗಳ ಬಗ್ಗೆ ನಾವು ತಿಳಿಯೋಣ. ಇವು ಅದ್ಭುತಗಳು ಅಂತ ಅಲ್ಲ, ಮಸ್ಟ್ ವಿಸಿಟ್ ಪ್ಲೇಸ್ಗಳು ಅಂತ ತಿಳ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕಲಬುರಗಿಯ 7 ಅದ್ಭುತಗಳಲ್ಲಿ 7ನೇ ಸ್ಥಾನದಲ್ಲಿ ಬರುವುದು ಈ ಚಂದ್ರಂಪಳ್ಳಿ ಜಲಾಶಯ. ಇದು 1973ರಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದು ಚಿಂಚೋಳಿ ತಾಲೂಕಿನಲ್ಲಿ ಬರುತ್ತದೆ. ಇಲ್ಲಿನ ಪ್ರಕೃತಿಯೇ ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಅದ್ಭುತಗಳಲ್ಲಿ 6ನೇ ಸ್ಥಾನದಲ್ಲಿ ದೇವಳಗಾನಗಾಪುರ್ ಬರುತ್ತದೆ. ಇದು ಇಲ್ಲಿನ ಧಾರ್ಮಿಕ ಜನಾಂಗದಲ್ಲಿ ಬಹಳ ಮಹತ್ವದ ಪ್ರದೇಶವಾಗಿದೆ. ಇಲ್ಲಿ ದತ್ತಾತ್ರೇಯ ದೇವಸ್ಥಾನವಿದೆ ಹಾಗೂ ಭೀಮಾ ಮತ್ತು ಅಮರರಾಜ ನದಿಗಳ ಸಂಗಮ ಪ್ರದೇಶ ಇದಾಗಿದೆ. ಈ ಒಂದು ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿ ಬರುವ ಅದ್ಭುತ ಎಂದರೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನಲ್ಲಿರುವ ಸನ್ನತಿ ಎಂಬ ಪ್ರದೇಶ. ಇದರ ಪ್ರತ್ಯೇಕತೆ ಏನೆಂದರೆ ಇಲ್ಲಿ ಅಶೋಕನು ಹೊರಡಿಸಿದ ಅತಿ ದೊಡ್ಡ ಶಾಸನ ಸನ್ನತಿ ಶಾಸನ ಇಲ್ಲೇ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಕಂಡುಬರುವ ಕಲಬುರಗಿ ಜಿಲ್ಲೆಯ ಅದ್ಭುತ ಯಾವುದೆಂದರೆ ಅದು ಬುದ್ಧ ವಿಹಾರ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಜೀವಂತ ವಿಹಾರ ಎಂದು ಗುರುತಿಸಿಕೊಂಡಿದೆ. ಇದರ ಒಂದು ಹೆಸರೇನೆಂದರೆ ಸಿದ್ಧಾರ್ಥ ಬೌದ್ಧ ವಿಹಾರ ಆಗಿದೆ. ಇಲ್ಲಿನ 3ನೇ ಅದ್ಭುತ ಯಾವುದೆಂದರೆ ಅದು ಹಪ್ತ ಗುಂಬಜ್. ಇದನ್ನು 14 ಮತ್ತು 15ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ನಿರ್ಮಿಸಿದರು. ಇದು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಇಲ್ಲಿನ 2ನೇ ಕಲಬುರಗಿಯ ಅದ್ಭುತ ಯಾವುದೆಂದರೆ ಶ್ರೀ ಶರಣಬಸವೇಶ್ವರ ದೇವಾಲಯ. ಇದು ಕಲಬುರಗಿ ನಗರದ ಒಂದು ಧಾರ್ಮಿಕ ಆಕರ್ಷಣೆಯ ಸ್ಥಾನವಾಗಿದೆ. ಇದನ್ನು 18ನೇ ಶತಮಾನದಲ್ಲಿ ಸಂತ ಶರಣಬಸವೇಶ್ವರರು ಸ್ಥಾಪಿಸಿದರು. ಇದರ ಪ್ರಾಮುಖ್ಯತೆ ಏನೆಂದರೆ ಇಲ್ಲಿ ಪ್ರತಿದಿನ ಅನ್ನದಾಸೋಹವು ನೀಡಲಾಗುತ್ತದೆ. ಈ ಕಲಬುರಗಿಯ ಅದ್ಭುತಗಳಲ್ಲಿ 1ನೇ ಸ್ಥಾನದಲ್ಲಿ ಕಲಬುರಗಿಯ ಕೋಟೆ ಮತ್ತು ಅದರಲ್ಲಿನ ಜಾಮಿಯಾ ಮಸೀದಿ ಬರುತ್ತವೆ. 1347ರಲ್ಲಿ ಅಲ್ಲಾವುದ್ದೀನ್ ಬಹುಮನ್ ಶಾ ಈ ಕೋಟೆಯನ್ನು ವಶಪಡಿಸಿಕೊಂಡು ವಿಸ್ತರಿಸಿದನು. ಇದರಲ್ಲಿನ ಈ ಜಾಮಿಯಾ ಮಸೀದಿ ಸಂಪೂರ್ಣ ಕೋಟೆಯಿಂದ ಆವೃತವಾಗಿರುವ ಏಷ್ಯಾದ ಏಕೈಕ ಮಸೀದಿ ಆಗಿದೆ. ಇವು ಸ್ನೇಹಿತರೆ ಕಲಬುರಗಿಯ 7 ಅದ್ಭುತಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಜಿಲ್ಲೆಯ 7 ಅದ್ಭುತಗಳು ಬೇಕೋ ಕಾಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.